ನಾನು ಹಬ್ಬ ಮಾಡಕ್ಕೂ ನನಗೆ ನೆಮ್ಮದಿ ಇಲ್ಲ. ನನಗೆ ಇದೆಲ್ಲ ತಡ್ಕೊಳೋ ಶಕ್ತಿ ಇಲ್ಲ. ನಾನು ಇಲ್ಲೇ ವಾಸವಾಗಿದ್ದೀನಿ ನಾನು. ಆದ್ರೆ ಅವನು ನನ್ಗೆ ಹಿಂಸೆ ಕೊಡೋದಕ್ಕೆ ನಾನು ಜೀವಕ್ಕೆ ನಾನು ಏನ ಮಾಡ್ಕೊಂಡು ನನ್ ಸಾವುಗ ಅವನೇ ಕಾರಣ. ಮತ್ತೆ KRSನೆಲ್ಲ ಕರ್ಕೊಂಬಂದು ನನ್ನ ಮಗನಿಗೂ ಹಿಡ್ಕೊಂಡು ಹೊಡೆಯಕ್ ಬಂದ್ರು. ನನ್ನ ಮೇಲೂ ಅಲ್ಲೇ ಮಾಡಕ್ ಬಂದ್ರು ಅವರು. ಮನು ಪ್ರಸಾದ್ ಅವರನ್ನೇ ನಿಂತ್ಕೊಂಡು ಮನೆ ಕಟ್ಸಿದ್ರು. ನಿನ್ಗೆ ಇವೆಲ್ಲ ಹಿಂಸೆನೆ ಬೇಡ, ನನ್ಗೆ 2 ಲಕ್ಷ ಕೊಟ್ಬಿಡು, ನಾನು ನಿನ್ಗೆ ನಿಂತ್ಕೊಂಡು ನಾನ್ ಕಟ್ಕೊಡ್ತೀನಿ, ಇಲ್ಲಿ ಯಾರು ಬರೋದ್ ಬೇಡ ಅಂತ ಹೇಳಿ ನನಗೆ ಭಯ ಇಕ್ಕಿ ಮನು ಪ್ರಸಾದ್ ಅವರು ಮೆಂಬರ್ ಆಗಿದ್ದಾರೆ. ಮೆಂಬರ್ ಬಿಲ್ಡಿಂಗ್ 2 ಫ್ಲೋರ್ ಮನೆ ಕಟ್ಟಿದ್ದಾರೆ. 4 ಜಾಗದಲ್ಲಿ ಅವರು ಮನೆ ಕಟ್ಸ್ಕೊಂಡಿದ್ದಾರೆ. ಅವ್ರಿಗೆ ಮಾತ್ರ 4 ಜಾಗ ಬೇಕು ಮೆಂಬರ್ ಆಗಿರೋದಕ್ಕೆ. ನಾನು ಹಬ್ಬ ಮಾಡಕ್ಕೂ ನನಗೆ ನೆಮ್ಮದಿ ಇಲ್ಲ. ಅವನಷ್ಟು ಖುಷಿಯಾಗಿ ಅವ್ನ್ ಮೆರಿತವನೆ. ನಾನು ಹೆಣ್ಣಿನ್ಸು, ನಿನ್ಗೆ ಹೆಂಗ್ಸಿಗೆ ನೀನ್ ಏನ್ ಮಾಡ್ತೀನಿ ನೋಡ್ಕೊಂಡಿರಿ ಅಂತ ನನಗೆ ತುಂಬಾ ಟಾರ್ಚರ್ ಕೊಟ್ಟು ನನಗೆ ಹಿಂಸೆ ಕೊಡ್ತಾವನೆ. ನಿನ್ಗೆ ಇದೆಲ್ಲ ತಡ್ಕೊಳೋ ಶಕ್ತಿ ಇಲ್ಲ. ನಾನು ಇಲ್ಲೇ ವಾಸವಾಗಿದ್ದೀನಿ ನಾನು. ಆದ್ರೆ ಅವನು ನನ್ಗೆ ಹಿಂಸೆ ಕೊಡೋದಕ್ಕೆ ನಾನು ಜೀವಕ್ಕೆ ನಾನು ಏನ ಮಾಡ್ಕೊಂಡು ನನ್ ಸಾವುಗ ಅವನೇ ಕಾರಣ. ಇವನು ಜಾಸ್ತಿ ತುಂಬಾ ಟಾರ್ಗೆಟ್ ಮಾಡ್ತಾವನೆ. ಎಲ್ಲಾರನ್ನೂ ಬಿಟ್ಬಿಟ್ಟು ನಾನು ಒಬ್ಬಳನ್ನ ಟಾರ್ಗೆಟ್ ಮಾಡ್ತಾವನೆ. ಅವರೆಲ್ಲ ದುಡ್ಡು ಕೊಟ್ಟಿದಾರಂತೆ, ಅವನ್ನೆಲ್ಲ ಬಿಟ್ಟಿದ್ದಾನೆ. ನನ್ನ ಹತ್ರ ದುಡ್ಡಿಲ್ಲ, ನಾನು ಕೊಡಕ್ ಆಗಲ್ಲ ಅಂತ ಕಾಲಿಡ್ಕೊಂಡ್ರು ಬಿಟ್ಟಿಲ್ಲ ನನ್ನ. ಅವನು ನೀನ್ SC ಮುಂಡೆ ಅಂತ ಹೇಳಿ ಬೇಕಾದಷ್ಟು ನನ್ಗೆ ಹಿಂಸೆ ಕೊಟ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ. ನೆನ್ನೆನೂ ಕೊಟ್ಟು ಕಳ್ಸಿದ್ರು. ಪಂಚಾಯತಿಯವ್ರನ್ನ ಕಳ್ಸ್ಬಿಟ್ಟು ಡಮಾರೇಷನ್ ಮಾಡ್ತೀರಾ ಇಲ್ವಾ, ನಾನು ಮುಂದಿನ ಕ್ರಮ ತಗೊಂಡ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಭಯ ಇಕ್ಕಿದ್ದಾರೆ, ನನ್ಗೂ ಭಯ ಇಕ್ಕಿದ್ದಾರೆ. ಶಿವಗಂಗೆ ಗ್ರಾಮ ಪಂಚಾಯತಿಲಿ ನಮ್ದು ಇಲ್ಲೇ ಮೆಂಗುಳಿಗೆ ಮಾಡಿಸ್ಕೊಟ್ಟಿದ್ದಾರೆ. ನಮ್ಗೇನು ಮೂಲಾಧಾರ ಇಲ್ದಲೆ ನಾನು ಬಂದಿಲ್ಲ. ಇದು ಇಲ್ದಲೆ ಇರೋರು ಎಷ್ಟೋ ಜನ 2 ಫ್ಲೋರ್ ಮನೆ ಕಟ್ಟಿದ್ದಾರೆ. ಅವ್ರಿಗೆ ಯಾರಿಗೂ ಕೇಳ್ತಾ ಇಲ್ಲ. ತಮಿಳ್ನಾಡೋರ್ಗೆಲ್ಲ ಕೊಟ್ಟಿದ್ದಾರೆ. ನನಗೆ ದುಡ್ಡು ಕೊಟ್ಟಿದ್ರೆ ನಾನು ನಿನಗೆ ಮನೆ ಕೊಡಿಸ್ತಾ ಇರ್ಲಿಲ್ವಾ ಅಂತ ಕೇಳಿದ್ರು ಅವರು. ನನ್ನ ಹತ್ರ ಇಲ್ಲ ಕಾರಣ ನಾನು ಗಾರ್ಮೆಂಟ್ಸ್ಗೆ ಹೋಗಿ ನಾನು ಜೀವನ ಮಾಡ್ತಾ ಇದ್ದೀನಿ. ನನ್ನ ಕೈಲಿ ಆತ ಇಲ್ಲ. ನಿನ್ಗೂ ಕೊಟ್ಟು ನಾನು ಎಳ್ ಮಾಡ್ಕೊಳಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಅಣ್ಣ, ನಾನು ಹೆಣ್ಣೆನ್ಸು. ಅದಕ್ಕೆ ಅವರೆಲ್ಲ ಕೊಟ್ಟಿದ್ಕೆ ಅವ್ರಿಗೆ ನಿಂತ್ಕೊಂಡು ನಾನು ಕಟ್ಟಿಸ್ಲಿಲ್ವಾ? ಅದೇ ತರ ನೀನು ನನಗೆ ನಾನು ಕೇಳ್ದಾಗ ಕೊಟ್ಟಿದ್ರೆ ನಾನು ನಿನ್ಗೂ ನಿಂತ್ಕೊಂಡು ಮಾಡಿಸ್ತಾ ಇದ್ದೆ. ನೀನ್ ನೋಡೋಣ, ಹೆಂಗ್ಸೆ ಆಗಿದ್ರೆ ಕಟ್ಟು ನೋಡೋಣ, ನಾನು ಗಂಡ್ಸಾಗಿದ್ರೆ ನಾನು ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು KRSನೆಲ್ಲ ಕರ್ಸಿ ಮತ್ತೆ ನನ್ನ ಮಗನ್ನೆಲ್ಲ ಒಡೆಯಕ್ ಹೋಗಿ, ನನ್ನನ್ನು ಒಡೆಯಕ್ ಹೋಗಿ ಬೇಕಾದಷ್ಟು ನೀನ್ SCಗಳಿಗೆ ಎಲ್ಲಿರ್ಬೇಕೋ ನೋಡು ಅಲ್ಲಿರ್ಸಿರ್ಬೇಕು. ನಾವ್ ಇಲ್ಲಿ ಹತ್ರ ಬಿಟ್ಟಿದೆ, ನಿನ್ ತಪ್ಪಾಯ್ತು, ನಿನ್ ಮಾತ್ರ ಬಿಡಲ್ಲ. ಅದ್ ಹೆಂಗ್ ಕಟ್ತೀಯ ಕಟ್ಟು, ನಿನ್ ಮನೆ ಕಟ್ಟಿರುನು ನಾನ್ ಡೆಮೊರೇಷನ್ ಮಾಡ್ಸೋದ್ ನನಗೆ ಗೊತ್ತು, ನಾನು ಗಂಡ್ಸೆ ಆಗಿದ್ರೆ ನಾನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಎದುರಿಸಿ ಬೆದರಿಸಿ ಹೋದ್ರು. ಮತ್ತೆ KRSನೆಲ್ಲ ಕರ್ಕೊಂಬಂದು ನನ್ನ ಮಗನಿಗೂ ಹಿಡ್ಕೊಂಡು ಹೊಡೆಯಕ್ ಬಂದ್ರು. ನನ್ನ ಮೇಲೂ ಅಲ್ಲೇ ಮಾಡಕ್ ಬಂದ್ರು ಅವರು. ಅವ್ರು ಯಾಕೆ ಸರ್ ಈ ತರ ಮಾಡ್ತಾ ಇದ್ದೀರಾ, ನಾವ್ ಈ ಗ್ರಾಮಕ್ಕೆ ಸೇರಿಲ್ವಂತ ಕೇಳಿದ್ಕವ್ರು. ಗ್ರಾಮಕ್ಕೆ ಸೇರಿದ್ರೆ ಮತ್ತೆ ಅವ್ರು ನಮ್ಗೆ ನಿದ್ದೆ ಕೊಡ್ತಾ ಇಲ್ಲ ಕಣಮ್ಮ. ರಾತ್ರಿ 1 ಗಂಟೆಗೆಲ್ಲ ಫೋನ್ ಮಾಡಿ ನಮ್ ತಲೆ ತಿಂತವ್ರೆ, ನಾವು ಆ ಒತ್ತಡಕ್ ಬಂದಿದೀವಿ ಅಂತ ಅವ್ರು ಮಾತಾಡ್ಬಿಟ್ಟು ಹೋದ್ರು. ಆದ್ರೂ ಅವ್ರ ಮಾತಿಗೆಲ್ಲ ನೀವು ಕೇಳ್ಕೊಂಡು ನಮ್ಗೆ ಈ ಹೆಣ್ಣಿಗೆ ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಾ ಅಂತಂದ್ರೆ ನೀವ್ ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ಕೆ ಅವ್ರು ಜಾಸ್ತಿ ನೀವು ಪ್ರೆಜರ್ ಆಗ್ತಾ ಇದಾರೆ, ಆ ಪ್ರೆಜರ್ಗೋಸ್ಕರ ನಾವು ಬರ್ತಾ ಇದ್ದೀವಿ ಅಂತ ಅವರು ಮಾತಾಡಿದ್ರು. ಬೇರೆಯವ್ರಿಗೆಲ್ಲ ನೀವು ತಮಿಳ್ನಾಡು ಕಡೆಯಿಂದ ಬಂದು ಅವ್ರಿಗೆಲ್ಲ ಜಾಗ ಕೊಟ್ಟು ಅವರೇ ಕೊಡು ಮಾಡಿಸ್ತೀನಿ, ನಾನ್ ನಿಂತ್ಕೊಂಡು ಮಾಡಿಸ್ತೀನಿ ಅಂತ ನಂಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ. ಅವ್ರು ಮಾತ್ರ ಕಟ್ಸ್ಕೊಬೋದು, ನಾವು ಕಟ್ಸ್ಕೊಂಬಾರ್ದ? ನೀವು ಹೇಳಿ, ನನಗೂ ನ್ಯಾಯ ಕೊಡಿ.